ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ. ಈಗೇನ್ ಮಾಡ್ಲಿ? ಹೇಗೆ ಒಳಗಡೆ ಹೋಗ್ಲಿ? ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗತ್ತೆ. ಆ ಸಾವಿನೊಂದಿಗೆ ಎಲ್ಲಾ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗ್ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೇ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗತ್ತೆ. ಆ ಸಾವಿನೊಂದಿಗೆ ಎಲ್ಲಾ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗ್ ನಿಂತಿರೋದು ನಾ. ಅತ್ತೆಮ್ಮ, ಏನ್ ಹೇಳ್ತಾ ಇದ್ದೀರಾ? ಹಾವು ಕಚ್ ಸಾಯಿಸಿದೆ ಅಂದ್ರೆ ಏನ್ ಅರ್ಥ? ಹಾಗಾಗೋದಕ್ಕೆ ಹೇಗ್ ಸಾಧ್ಯ? ಹಾವುಗೂ ಹರ್ಷನ್ಗೂ ಏನ್ ಸಂಬಂಧ ಹೇಳಿ ಅತ್ತೆಮ್ಮ. ನನ್ಗೆ ಗೊತ್ತಿದೆ ಹೇಮಾ, ನಿನ್ಗೆಷ್ಟು ಆಘಾತ ಆಗಿದೆ. ನಿನ್ನ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳು ಉಟ್ಕೊಂಡಿವೆ ಅಂತ. ನೋಡು, ಇನ್ನು ನಿನ್ನಿಂದ ವಿಷಯಗಳನ್ನ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಹೇಮಾ. ಅತ್ತೆಮ್ಮ, ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಯಾವ ವಿಷಯ ಮುಚ್ಚಿಟ್ಟಿದ್ದೀರಾ ನೀವು ನನ್ನಿಂದ? ಹೇಳಿ. ಹೇಮಾ, ಈಗ ಎಲ್ಲ ವಿಷಯ ಹೇಳೋ ಸಮಯ ಬಂದಿದೆ. ಇದುವರೆಗೂ ನಾನು ಯಾರಿಗೂ ಹೇಳ್ದೇ ಇರೋವಂಥ ವಿಷಯಗಳನ್ನ ಈಗ ನಾನು ನಿನ್ನ ಹತ್ರ ಹೇಳ್ತೀನಿ, ಕೇಳು. ಅರ್ಜುನ್, ನನ್ನ ಶತ್ರುಗಳ ಮಗ ಅರ್ಜುನ್. ನ್ಯಾಯವಾಗಿ ನೋಡಿದರೆ ಯಾವತ್ತೂ ನನ್ನ ಕೈಯಲ್ಲಿ ಕೊಲೆಯಾಗಿ ನನ್ನ ಸೇಡಿನ ಬೆಂಕಿಗೆ ಆಹುತಿ ಆಗಬೇಕಾಗಿದ್ದ ಅರ್ಜುನ್ ಇವತ್ತು ಇಲ್ಲೇ ಇದ್ದಾರೆ, ನನ್ನ ಕಣ್ಣು ಮುಂದೆನೆ. ಅಮೃತ, ಏನು ಮಾತು ಅಂತ ಆಡ್ತಿದ್ಯಾ? ಅಲ್ಲ, ನಿನ್ಗೇನಾದರೂ ತಲೆಗಿಲ್ಲ ಕೆಟ್ಟಿದ್ಯಾ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾ ಹೋಗ್ತಾನೆ ಇದೆಯಲ್ಲ. ಇದನ್ನೆಲ್ಲ ನಾನು ಹೇಳ್ತಾ ಇರೋದಲ್ಲ ಮಯೂರಿ. ಹಾಗಂತ ಅಜ್ಜಿ ಅಂದ್ಕೊಂಡಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿನಗೆ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದರೆ ಅಜ್ಜಿನೇ ಹೋಗಿ ಕೇಳು, ಅವರು ಇದನ್ನೇ ಹೇಳೋದು. ಅಯ್ಯೋ ಅಮೃತ, ಅಜ್ಜಿಗೆ ನಿನ್ನ ಮೇಲೆ ಅಸಮಾಧಾನ ಇದೆ, ಅದು ನನಗೂ ಗೊತ್ತು. ಅದಕ್ಕೆ ಏನೇನೋ ಮಾತಾಡ್ತಾರೆ, ಹಾಗಂತ ಅದೇ ಸತ್ಯ ಆಗಲ್ವಲ್ಲ. ನನಗಂತೂ ನಡೀತಿರೋದೆಲ್ಲ ನೋಡ್ತಿದ್ರೆ ತಲೆ ಚಿಟ್ಟಿದ್ದು ಹೋಗ್ತಾ ಇದೆ.
ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾವ್ದು ಸರಿ ಯಾವ್ದು ತಪ್ಪು ಒಂದು ಅರ್ಥ ಆಗ್ತಿಲ್ಲ. ನಿನಗೆ ಇಷ್ಟೊಂದು ಚಿಟ್ಟಿಡ್ದಿರ್ಬೇಕಾದ್ರೆ ಇನ್ನು ಅಜ್ಜಿ ಮಾತು ಕೇಳಿ ನನ್ನ ತಲೆ ಎಷ್ಟು ಚಿಟ್ಟಿಡ್ದಿರ್ಬೇಡ. ಯೋಚನೆ ಮಾಡು ಮಯೂರಿ. ಅಲ್ಲ ಮಯೂರಿ, ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಾನೆ ಹೋದರೆ ಹೇಗೆ ಹೇಳು? ಅಮೃತ, ನನಗೆ ಅರ್ಥ ಆಗುತ್ತೆ. ಅಜ್ಜಿ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳ್ದಕ್ಕೆ ಹೋಗ್ಬೇಡ. ಅದು ಹೇಗೆ ಸಾಧ್ಯ ಮಯೂರಿ? ಅಲ್ಲ, ಆಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು? ಹೋಗು ಪಾರ್ಥ, ಹೋಗು. ನಿನ್ನ ಸಾವನ್ನು ನಿರ್ಧರಿಸುವ ಮಾಯಾ ಗೆರೆ ಒಳಗೆ ಹೋಗು. ನಿನ್ನ ಸಾವು ನಿನಗೋಸ್ಕರ ಕಾತುರದಿಂದ ಕಾಯ್ತಾ ಇದೆ. ಹೋಗು. ಒಮ್ಮೆ ಅದರೊಳಗೆ ಕಾಲಿಟ್ಟು ಮುಗೀತು, ನಿನ್ನ ಧ್ವನಿ ಯಾರಿಗೂ ಕೇಳಲ್ಲ, ನಿನ್ನ ದೇಹ ಯಾರಿಗೂ ಕಾಣಲ್ಲ. ಅಲ್ಲಿಗೆ ನೀನು ಅಪಾಯದಲ್ಲಿ ಸಿಕ್ಕಿದ್ರೆ ಯಾರಿಗೂ ಕೇಳಿಸಲ್ಲ. ಅಲ್ಲಿಗೆ ನಿನ್ನ ಅಪಾಯದಲ್ಲಿ ಸಿಕ್ಕಿದ್ರು ನಿನ್ನ ಸ್ಥಿತಿ ಯಾರಿಗೂ ಗೊತ್ತಾಗಲ್ಲ. ಸಂಪೂರ್ಣವಾಗಿ ಅಸಹಾಯಕನಾಗಿ. ಹೇ, ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು ಬಂಗಾರಿ! ಅದು ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡೋ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು. ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದೀನಿ. ಅದಿ ಏನು ಹೇಳ್ತಿದ್ಯಾ ನೀನು? ಅಂದರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು.
ನೀವೇ ಹೇಳಿರ್ಬೇಕು ಆ ಪ್ರತಾಪ್ಗೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, मेरे सपना की रानी कब आएगी तो ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಸರ್ ಆದ್ರೆ ನೀವು ಹೊಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ. ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.